7 ವರ್ಷಗಳ ನಂತರ ಚೀನಾ ದೇಶಕ್ಕೆ ಮೋದಿ ಕಾಲಿಟ್ಟಿದ್ದಾರೆ. 25ನೇ 2 ದಿನಗಳ ಶೃಂಗಸಭೆಯು ಚೀನಾ ದೇಶದ ಟಿಯಾಂಜಿನ್ನಲ್ಲಿ ನಡೆದಿದೆ. ಚೀನಾ ಭಾರತದ ವಿರುದ್ಧ ಗಡಿ ವಿಚಾರಕ್ಕೆ ಹಲವಾರು ಬಾರಿ ಘರ್ಷಣೆ ಮಾಡಿದೆ. ಇದರ ನಡುವೆ ಕೂಡ 25ನೇ ಶಾಂಘೈ ಸಹಕಾರ ಸಂಸ್ಥೆ SCO ಶೃಂಗಸಭೆಗಾಗಿ ಚೀನಾಗೆ ಭಾರತ ಕಾಲಿಟ್ಟಿದೆ. ಗೆಳೆಯರೇ, ಚೀನಾ ಮತ್ತು ಭಾರತ ಈ ಎರಡು ದೇಶಗಳು ಬದ್ಧ ವೈರಿಗಳಂತೆ ವರ್ತಿಸುತ್ತವೆ. ಗೆಳೆಯರೇ, ಈಗ ಮೋದಿಯೇ ಗ್ಲೋಬಲ್ ಲೀಡರ್, ಅವರಿಲ್ಲದೆ ಯಾವ ಸಭೆಯೂ ಇಲ್ಲ. ಸದ್ಯದ ಮಟ್ಟಿಗೆ ಭಾರತ ಮತ್ತು ಅಮೆರಿಕದ ಸಂಬಂಧ ಈಗ ಸರಿಯಾಗಿ ಇಲ್ಲ. ಇವೆರಡರ ಮಧ್ಯೆ ಸುಂಕದ ಯುದ್ಧ ನಡೆಯುತ್ತಿದೆ. 2025ರ SCO ಸಭೆಯಲ್ಲಿ ಮೋದಿ, ಪುಟಿನ್ ಹಾಗೂ ಕ್ಸಿ ಜಿನ್ಪಿಂಗ್ ಒಂದಾಗುತ್ತಿದ್ದಾರೆ. ಇವರ ಶಕ್ತಿ ಅಮೆರಿಕಾಗೆ ಮುಳುವಾಗಬಹುದು ಭವಿಷ್ಯದಲ್ಲಿ. ಗೆಳೆಯರೇ, ಈ ಮೂರು ನಾಯಕರ ಮುಂದಾಳತ್ವದಲ್ಲಿ ಭಾರತ, ಚೀನಾ, ರಷ್ಯಾ ದೇಶಗಳು ಪ್ರಪಂಚದ ಶಕ್ತಿಶಾಲಿ ದೇಶಗಳು. ಈ ಮೂರು ದೇಶಗಳು ಈಗ ಒಟ್ಟಿಗೆ ಆಗಿರುವುದನ್ನು ನೋಡಿ ಅಮೆರಿಕಾಗೆ ಈಗ ಟಕ್ಕರ್ ನೀಡಿದಂತಾಗಿದೆ. ಸಭೆಯಲ್ಲಿ ಒಟ್ಟು 20ಕ್ಕೂ ಹೆಚ್ಚು ನಾಯಕರು ಭಾಗವಹಿಸಿದ್ದರು. ಗೆಳೆಯರೇ, ಎಲ್ಲೆಡೆ ಈಗ ಇದೇ ಸುದ್ದಿ. ಈ ಮೂರು ದೇಶಗಳ ಒಗ್ಗಟ್ಟಿನ ಪ್ರದರ್ಶನ ಅಮೆರಿಕಾದ ಟ್ರಂಪ್ಗೆ ಟೆನ್ಷನ್ ಆಗಿರಬಹುದು. ಒಂದು ವೇಳೆ ಇವರ ಸಂಬಂಧ ಹೀಗೆ ಇದ್ದರೆ ಅಮೆರಿಕಾಗೆ ಖಂಡಿತ ಉಳಿಗಾಲವಿಲ್ಲ. ವಿಶೇಷವೇನೆಂದರೆ ಪುಟಿನ್, ಮೋದಿಯ ಇವರಿಬ್ಬರ ಗೆಳೆತನ ಸಭೆಯ ಹೈಲೈಟ್. ಹೌದು ಗೆಳೆಯರೇ, ಮೋದಿ, ಪುಟಿನ್ ಇಬ್ಬರು ಒಬ್ಬರಿಗೊಬ್ಬರು ಕೈ ಹಿಡಿದುಕೊಂಡು ಸಭೆಗೆ ಬಂದರು. ಇದಾದ ಬಳಿಕ ಸಭೆಯಲ್ಲಿ ಮೈ ಡಿಯರ್ ಫ್ರೆಂಡ್ ಎಂದು ಪುಟಿನ್ ಮೋದಿಯನ್ನು ಕರೆದಿದ್ದು ಇನ್ನೂ ಅಚ್ಚರಿ. ಇದರಲ್ಲೇ ತಿಳಿಯಬಹುದು ರಷ್ಯಾ ಭಾರತದ ಗೆಳೆತನದ ಬಗ್ಗೆ. ಗೆಳೆಯರೇ, ಸಭೆ ಮುಗಿದ ನಂತರ ಖಾಸಗಿಯಾಗಿ ಇಬ್ಬರು ಕಾರಿನಲ್ಲಿ 2 ಗಂಟೆಗಳ ಕಾಲ ಹಲವಾರು ವಿಷಯಕ್ಕೆ ಚರ್ಚೆ ಮಾಡಿದ್ದಾರೆ. ಭಾರತ ರಷ್ಯಾದ ಬಳಿ ತೈಲ ಖರೀಸುತ್ತಿರುವ ವಿಚಾರಕ್ಕೆ ಅಮೆರಿಕ ಭಾರತದ ವಿರುದ್ಧ 50% ಹೆಚ್ಚು ಸುಂಕವನ್ನು ವಿಧಿಸಿದೆ. ಇದರ ನಡುವೆ ಭಾರತ ಕೂಡ ರಷ್ಯಾದ ಬಳಿ ತೈಲ ಖರೀದಿಸುವುದನ್ನು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದೆ. ಸುಂಕದ ವಿಚಾರಕ್ಕೆ ನಡೆಯುತ್ತಿರುವ ಯುದ್ಧದಲ್ಲಿ ಚೀನಾ ಕೂಡ ಭಾರತ ಪರ ನಿಂತಿರುವುದು ವಿಶೇಷ. ಗೆಳೆಯರೇ, ಈ ಮೂರು ದೇಶಗಳು ಒಟ್ಟಿಗೆ ಇದ್ರೆ ಸಾಕು ಅಮೆರಿಕವನ್ನು ನಾಶ ಮಾಡಲು.